ಮೇಡಮ್, ಈಗ ನಿನ್ನೆ ಬಂದಿರುವಂತ ರಾಜಕೀಯ ಚುನಾವಣೆ ಫಲಿತಾಂಶ ಏನ್ ಅನ್ಸುತ್ತೆ ರಿಸಲ್ಟ್ ಬಗ್ಗೆ ಮೇಡಮ್? ಮೂರು ಕಾಂಗ್ರೆಸ್ ಪಾಲಾಗಿರ್ತಕ್ಕಂಥದ್ದು ನಾವು ನೋಡ್ತಿದ್ದಾಗೆ ಇನ್ ಜನರಲ್ ಯಾವಾಗ್ಲೂ ನೀವು ಎಲ್ಲಾ ಒಂದು ಹಳೆಯ ಒಂದು ಹಿಂದೆ ನಡೆದಿರುವಂತಹ ಚುನಾವಣೆಯಲ್ಲೂ ಎಸ್ಪೆಷಲಿ ಉಪಚುನಾವಣೆ ಅಂತ ಬಂದಾಗ ರೂಲಿಂಗ್ ಪಾರ್ಟಿಗೆ ಅಡ್ವಾಂಟೇಜ್ ಅನ್ನೋದು ಇದ್ದೇ ಇದೆ. ಅದೊಂಥರ ಹೋಮ್ ಅಡ್ವಾಂಟೇಜ್ ಕ್ರಿಕೆಟ್ ಟೀಮ್ಗೆ ಇದ್ದಂಗೆ. ರೂಲಿಂಗ್ ಪಾರ್ಟಿ 99% ಯಾವಾಗ್ಲೂ ಉಪಚುನಾವಣೆ ಅನ್ನೋದು ಗೆಲ್ತಾ ಬಂದಿರೋದು ನಾವು ನೋಡಿದ್ದೀವಿ. ಸೊ ಇದನ್ನ ನಾವು ಅದರಿಂದ ಏನೋ ಚೇಂಜ್ ಆಗ್ಬಿಟ್ಟಿದೆ ಅಥವಾ ಇದು ಇನ್ಯಾವುದಕ್ಕೋ ಒಂದು ದಿಕ್ಸೂಚಿ ಅನ್ನೋದು ಸುಳ್ಳಾಗತ್ತೆ ಹೇಳಿದ್ರೆ. ಬೈಪೋಲ್ ರಿಸಲ್ಟ್ಸ್ ಜನರಲ್ ರಿಸಲ್ಟ್ಸ್ಗೂ ಯಾವಾಗ್ಲೂ ನೀವು ದೊಡ್ಡ ವ್ಯತ್ಯಾಸ ನೋಡ್ಬೋದು. ಸಹಜವಾಗಿ ಇದನ್ನ ಅಂದ್ರೆ ಯಾವುದೇ ಪಾರ್ಟಿ ಇರ್ಲಿ ಎಲ್ಲಾ ಎಲೆಕ್ಷನ್ ಗೆಲ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಹೋರಾಟ ಮಾಡ್ತೀವಿ. ಆದ್ರೆ ಖಂಡಿತ ಇದಕ್ಕೆ ಒಂದು ಆಂತರಿಕವಾಗಿ ಒಂದು ಪರಾಮರ್ಶೆ, ಒಂದು ಆತ್ಮಾವಲೋಕನ ನಡೆಯುತ್ತೆ. ಪಾರ್ಟಿ ವರಿಷ್ಠರು ಇದನ್ನ ಸರಿಪಡಿಸೋಕೆ ಯಾವ ರೀತಿಯ ಒಂದು ಕ್ರಮಗಳನ್ನ ತಗೊಳ್ಬೇಕು ಅದ್ರ ಚರ್ಚೆ ಮಾಡಿ ತಗೊಳ್ತಾರೆ. ನಿಖಿಲ್ ಅವರ ಕುಮಾರಸ್ವಾಮಿ ಅವರ ಸ್ವಾರ್ಥವೇ ನಿಖಿಲ್ ಅವರ ಸೋಲಿಗೆ ಕಾರಣ ಆಯ್ತು. ನೋಡಿ, ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅವ್ರಿಗೆ NDA ಇದ್ದಾರೆ, ಬಿಜೆಪಿ ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ, ಅವ್ರಿಗೆ ಮುಂದೆ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ.